ಅಯೋಧ್ಯೆಯ ರಾಮ ಮಂದಿರದಲ್ಲಿ ಸೇವೆ ಮಾಡಿದ, ರಾಮ ಮಂದಿರಕ್ಕಾಗಿ ಸೇವೆ ಮಾಡಿದಂತಹ ಕರ್ನಾಟಕದ ಮಹನೀಯರನ್ನ ಸನ್ಮಾನಿಸಿ ಗೌರವಿಸುವಂತಹ ಒಂದು ಕ್ಷಣ ಈಗ. ಇದಕ್ಕಿಂತ ಒಂದು ಭಾಗ್ಯ ನಮಗೆ ಈ ಸಂದರ್ಭದಲ್ಲಿ ಮತ್ತೊಂದು ಸಿಗ್ಲಿಕ್ಕೆ ಸಾಧ್ಯವಾ? ಖಂಡಿತ ಇಲ್ಲ. ಅದನ್ನೇ ಈಗ ರಂಗನಾಥ್ ಸರ್ ಕೂಡ ಹೇಳ್ತಾ ಇದ್ದದ್ದು. ಇದಕ್ಕಾಗಿ ಅವ್ರನ್ನ ಸನ್ಮಾನಿಸಲಿಕ್ಕೆ ಅತಿಥಿಗಳನ್ನು ಕೂಡ ನಾನು ಬರಮಾಡ್ಕೊಳ್ತೀನಿ. ಮೊದಲನೇದಾಗಿ ನಾನು ಇವರ ಪರಿಚಯವನ್ನ ನಾವು ವಿಟಿಯಲ್ಲಿ ನೋಡಿದ್ವಿ. ಆದರೆ ಆಶ್ಚರ್ಯ ಅಂತಂದ್ರೆ ಶ್ರೀರಾಮನನ್ನೇ ಕಕ್ಷಿದಾರನನ್ನಾಗಿ ಮಾಡೋ ಮೂಲಕವಾಗಿ ರಾಮನಿಗೋಸ್ಕರ, ರಾಮ ತನಗೋಸ್ಕರ ಅಯೋಧ್ಯೆಯ ಜಾಗವನ್ನ ಪಡ್ಕೊಳ್ಳಿಕ್ಕೆ ಮುಂದಾಗ್ಲಿ ಅಂತ ಹೋರಾಟವನ್ನ ಮಾಡಿದಂತಹ ಶ್ರೀ KN ಭಟ್ ಸರ್ ಅವ್ರನ್ನ ನಾನು ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ. ರಾಮ ಜನ್ಮಭೂಮಿ ಪ್ರಕರಣವನ್ನ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸುಮಾರು 3 ವರ್ಷಗಳ ಕಾಲ ನಿರ್ವಹಣೆ ಮಾಡಿ ಮತ್ತು ಭಗವಾನ್ ಶ್ರೀರಾಮನನ್ನೇ ಕಕ್ಷಿದಾರನನ್ನಾಗಿ ಮಾಡಿ ಶ್ರೀರಾಮನ ಪರವಾಗಿ ವಾದವನ್ನ ಮಂಡನೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಇಷ್ಟು ಹೋರಾಟಗಳಿಗೆ ಸಾಕ್ಷಿಯಾದವ್ರನ್ನ ಇವತ್ತು ನಾವು ಸನ್ಮಾನಿಸೋಣ. ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಇವರನ್ನ ಸನ್ಮಾನಿಸ್ಲಿಕ್ಕಾಗಿ ಗೌರವಿಸ್ಲಿಕ್ಕಾಗಿ ನಾನು ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ. ಸಂಸದೀಯ ವ್ಯವಹಾರಗಳ ಸಚಿವರು, ಗಣಿ ಮತ್ತು ಕಲ್ಲಿದ್ದಲು ಸಚಿವರಾಗಿರ್ತಕ್ಕಂತಹ ಶ್ರೀ ಪ್ರಹ್ಲಾದ್ ಜೋಶಿ ಸರ್, ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾಗಿರ್ತಕ್ಕಂತಹ HR ರಂಗನಾಥ್ ಸರ್ ಅವರನ್ನ ವೇದಿಕೆ ಮೇಲೆ ಕರೆದು ತರ್ತಾ ಇದ್ದಾರೆ. ಮತ್ತು ಲಹರಿ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ಮನೋಹರ್ ನಾಯ್ಡು ಸರ್, ತಮ್ಮ ಮೂವರನ್ನು ಕೂಡ ನಮ್ಮ ಮಹನೀಯರಿಗೆ ಗೌರವಿಸೋದಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ಗೌರವಪೂರ್ವಕವಾಗಿ ಚಪ್ಪಾಳೆಯನ್ನು ನಾವು ತಕ್ಕ ಮೂಲಕವಾಗಿ ಈ ಖುಷಿಗೆ ನಮ್ಮನ್ನು ಕರೆದುಕೊಂಡು ಹೋಗಿರ್ತಕ್ಕಂತಹ ಶ್ರೀ KN ಭಟ್ ಸರ್ ಅವರಿಗೆ ಧನ್ಯವಾದವನ್ನು ಸಲ್ಲಿಕೆ ಮಾಡೋಣ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕರ್ನಾಟಕದ ಹೆಮ್ಮೆ. ಇವರ ಕುರಿತಾಗಿ ಯಾರಿಗೆ ಗೊತ್ತಿಲ್ಲ? ದೇಶದ ಮನೆ ಮಾತು. ಈಗ ಇಡೀ ದೇಶದ ರಾಮ ಭಕ್ತರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ಶ್ರೀ ಅರುಣ್ ಯೋಗಿರಾಜ್ ತಮ್ಮ ತಂದೆ ತಾತನ ಒಂದು ಆಸಕ್ತಿ ಏನಿತ್ತು ಅದನ್ನ ಇವರು ಮುಂದುವರಿಸಿಕೊಂಡು ಹೋಗಿದ್ದು ಅವರ ಇಡೀ ಕುಟುಂಬಕ್ಕೆ ಹೆಮ್ಮೆಯನ್ನ ತಂದಿದೆ. ಈಗ ಅವರನ್ನ ಸನ್ಮಾನಿಸಿ ಗೌರವಿಸುವಂತಹ ಕ್ಷಣ. ಶಂಕರಾಚಾರ್ಯರ, ಸುಭಾಷ್ ಚಂದ್ರ ಬೋಸರ ಮೂರ್ತಿ ಗಮನ ಸೆಳೆದಿತ್ತು. ಈಗ ಇಡೀ ದೇಶ ವಿದೇಶದ ಗಮನ ಸೆಳೆದಿರುವಂತಹ ರಾಮನ ಮೂರ್ತಿ ಕೆತ್ತಲ್ಪಟ್ಟಿರ್ತಕ್ಕಂತಹ ಯೋಗಿ. ಒಂದು ವಿಚಾರ ಹೇಳಲೇಬೇಕು, ಈ ಕಾಲದಲ್ಲಿ ಅಣ್ಣ ತಮ್ಮದಿರಾಗಲಿ ಅಕ್ಕ ತಂಗಿಯರಾಗಲಿ ಆಸ್ತಿಗಾಗಿ ಬೊಡೆದಾಡ್ಕೊಳ್ತಾರೆ. ಅಂಥದ್ರಲ್ಲಿ ರಾಮ ಭಕ್ತಿಯನ್ನು ಮೆರೆದಿರ್ತಕ್ಕಂತಹ ಇವರು ಅವರ ಜಾಗದಲ್ಲಿ ಸಿಕ್ಕಂತಹ ಕಪ್ಪು ಶಿಲೆಯನ್ನು ಶ್ರೀರಾಮನಿಗಾಗಿ ಕಳಿಸ್ಕೊಟ್ರು. ಅದೇ ಜಾಗದಲ್ಲಿ ಮಂದಿರ ಆಗಲಿ ಅಂತ ಭೂಮಿಯನ್ನು ಬಿಟ್ಕೊಟ್ಟ ದೊಡ್ಡ ಮನುಷ್ಯ ಶ್ರೀ ರಾಮದಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಮೈಸೂರಿನ ಹೆಮ್ಮೆಯ ಪುತ್ರ. ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ.
ಅವರನ್ನು ಸನ್ಮಾನಿಸಿ ಗೌರವಿಸೋದಕ್ಕಾಗಿ ನಾನು ನಮ್ಮ ವೇದಿಕೆ ಮೇಲಿರುವಂತಹ ಅತಿಥಿಗಳನ್ನ ಕೇಳ್ಕೊಳ್ತೀನಿ. ಬಹಳಷ್ಟು ಜನಕ್ಕೆ ಅವಕಾಶ ಸಿಕ್ತು ಮೂರ್ತಿಯನ್ನ ಕೆತ್ತಲಿಕ್ಕೆ ಅಂತ ಅಂದ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಬಹಳಷ್ಟು ಜನ ಬಯಸ್ತಾ ಇದ್ರು, ಸಿಕ್ಕದ್ದು ಮೂವರಿಗೆ ಮಾತ್ರ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ಇಬ್ಬರಿಗೆ ಈ ಅವಕಾಶ ಸಿಕ್ಕಿದ್ದು. ಆನಂತರ ಗಣೇಶ್ ಭಟ್ ಅವರು ಒಂದು ಮಾತು ಹೇಳ್ತಾರೆ, ಇದು ಕಾಂಪಿಟೇಷನ್ ಅಲ್ಲ, ಯಾರಿಗೆ ಸಿಕ್ಕರೂ ಕೂಡ ಅದು ಸಂತೋಷನೇ, ನಮ್ಮ ಬಾಲಕರಾಮ ಬಂದಲ್ಲ ಅಷ್ಟೇ ಖುಷಿ ಅಂತ. ಹಾಗಾಗಿ ಈಗ ಅವ್ರನ್ನ ಸನ್ಮಾನಿಸಿ ಗೌರವಿಸುವಂತಹ ಕ್ಷಣ ಶ್ರೀ ಗಣೇಶ್ ಭಟ್. ರಾಮ ಮಂದಿರಕ್ಕಾಗಿ ಸೇವೆಯನ್ನು ಸಲ್ಲಿಸಿದಂತಹ ಗಣೇಶ್ ಭಟ್ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ. ಈಗ ಮುಂದುವರೆದಂತೆ ನಮ್ಮ ಕರ್ನಾಟಕ ಹೆಮ್ಮೆಯ ಪುತ್ರ. ಸಾಮಾನ್ಯವಾಗಿ ತೆರೆ ಮುಂದಿರೋರು ಬಹಳ ಬೇಗ ಜನರ ಗಮನ ಸೆಳೀತಾರೆ, ತೆರೆ ಹಿಂದೆ ಇರೋರು ಹಾಗಲ್ಲ. ಆದರೆ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಈ ಹಾಡನ್ನು, ಈ ಸಾಲನ್ನು ಬರೆಯುವ ಮೂಲಕವಾಗಿ ಜನರ ಗಮನ, ಜನರ ಮನಸ್ಸಿನಲ್ಲಿ, ಜನರ ಮನೆಯಲ್ಲಿ ಮಾತಾದವರು ಗಜಾನನ ಶರ್ಮಾ ಅವರು. ಅವರಿಗೀಗ ಸನ್ಮಾನಿಸೋಣ. NIRMನ ಸಂಶೋಧಕರಾಗಿರ್ತಕ್ಕಂಥ ಡಾಕ್ಟರ್ ರಾಜನ್ ಬಾಬು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತೀನಿ. ಎಲ್ಲದಕ್ಕೂ ಮುಹೂರ್ತ ಮುಖ್ಯ. ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಮುಹೂರ್ತವನ್ನ ಇಟ್ಟುಕೊಟ್ಟಂತಹ ಶ್ರೀ ವಿಜಯೇಂದ್ರ ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಸನ್ಮಾನಿಸಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಶ್ರೀ ವಿಜಯೇಂದ್ರ ಶರ್ಮಾ.
ಅಯೋಧ್ಯೆಯ ರಾಮ ಮಂದಿರ ಬಣ್ಣ ಬಣ್ಣದ ದೀಪಗಳಿಂದ ಜಗಮಗ ಅಂತ ಇದ್ದು ಎಲ್ಲರ ಮನಸೂರೆಗೊಂಡದ್ದು ನಮ್ಮ ಕರಾವಳಿ ಮೂಲದ ರಾಜೇಶ್ ಶೆಟ್ಟಿ ಅವರಿಂದ. ಅವರ ಒಂದು ಕೈಚಳಕ, ಅವರ ಇಡೀ ತಂಡದ ಒಂದು ಕೈಚಳಕ ನಮ್ಮನ್ನೆಲ್ಲ ಗಮನ ಸೆಳೆಯುವಂತೆ ಮಾಡಿತ್ತು. ಅವರನ್ನು ನಾನು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಶ್ರೀ ರಾಜೇಶ್ ಶೆಟ್ಟಿ. ಅವರ ಒಂದು ಆಮಂತ್ರಣ ಪತ್ರಿಕೆ ನೋಡಿದಾಗ ಬಹುಶಃ ರಾಮನ ವಿಗ್ರಹ ಇದೇ ಇರಬಹುದಾ ಅನ್ನುವಂತಹ ಅಚ್ಚರಿ, ಕುತೂಹಲ ಎಲ್ಲಕ್ಕೂ ಕೂಡ ಕಾರಣ ಆಗಿತ್ತು. ಕಾರಣ ಆಮಂತ್ರಣ ಪತ್ರಿಕೆಯಲ್ಲಿ ಆ ಒಂದು ಲೋಗೋ ಡಿಸೈನ್ ಮಾಡಿದಂಥವರು ಇವರು ಶ್ರೀ ರಮೇಶ್ ಜಿ ತಿಪ್ಪನೂರ ಅವರನ್ನ ಬರಮಾಡ್ಕೊಳ್ತಾ ಇದ್ದೀವಿ. ಅವರಿಗೆ ಸನ್ಮಾನಿಸುವ ಮೂಲಕವಾಗಿ ಗೌರವವನ್ನು ಸಲ್ಲಿಸೋಣ.